ನಮಸ್ಕಾರ ಎಲ್ರಿಗೂ. ಇವತ್ತಿನ ನಮ್ಮ ವಿಡಿಯೋದ ರೆಸಿಪಿ ಕ್ರ್ಯಾಬ್ ಕೋಕೋನಟ್ ಸರ್. ಈ ಮಾಂಸಾಹಾರಿಗಳಿಗೆಲ್ಲರಿಗೂ ಅಥವಾ ಮೀನನ್ನು ಇಷ್ಟಪಡೋ ಎಲ್ಲರಿಗೂ ಕೂಡ ಕ್ರ್ಯಾಬ್ ಬಹಳ ಬೇಗನೆ ಇಷ್ಟ ಆಗುತ್ತೆ. ಕ್ರ್ಯಾಬಲ್ಲಿ ಬೇರೆ ಬೇರೆ ರೀತಿ ಅಡುಗೆ ಮಾಡ್ಬೋದು, ಸುಕ್ಕ, ಗ್ರೇವಿ, ಮಸಾಲ. ಹಾಗೆ ಇಲ್ಲಿ ನಾನು ಇವತ್ತು ಕೋಕೋನಟ್ ಸರ್ ಮಾಡ್ತಾಯಿದ್ದೇನೆ. ನೋಡಿ, ಈ ರೀತಿ ಬರುತ್ತೆ ಕ್ರ್ಯಾಬ್. ನಾವು ತಗೊಳ್ಳುವಾಗ ಅದು ದೂರದಿಂದ ಬರೋದಲ್ವ, ಅದು ತುಂಬ ಶಾರ್ಪ್ ಮೀನು. ಹಾಗಾಗಿ ಅದನ್ನು ಕಟ್ಟಿ ರಬ್ಬರ್ ಬ್ಯಾಂಡೆಲ್ಲ ಹಾಕಿ ಆ ರೀತಿಯಲ್ಲಿ ಬರೋದು. ಅದರಲ್ಲಿ ಕ್ರ್ಯಾಬಲ್ಲಿ ಬೇರೆ ಬೇರೆ ರೀತಿ ಇದೆ. ಕ್ರ್ಯಾಬ್ ತಗೊಳ್ಳುವಾಗ ಬ್ಲೂ ಕ್ರ್ಯಾಬ್ ತಗೊಳ್ಬೇಕು, ಭಾಳ ಟೇಸ್ಟಿಯಾಗಿರುತ್ತೆ. ಕೆಲವೊಂದು ಸಮಯದಲ್ಲಿ ಕ್ರ್ಯಾಬಲ್ಲಿ ಮಾಂಸ ಇರುತ್ತೆ, ಕೆಲವೊಂದು ಸಮಯದಲ್ಲಿ ಇರೋದೇ ಇಲ್ಲ. ಈ ತಿಂಗಳ ಬೆಳಕಿನ ಸಮಯದಲ್ಲಿ ಮಾಂಸ ಇರೋದಿಲ್ಲ, ಅದು ಅಮಾವಾಸ್ಯೆ ಸಮಯದಲ್ಲೆಲ್ಲ ಇದರಲ್ಲಿ ಚೆನ್ನಾಗಿ ಮಾಂಸ ಇರುತ್ತೆ, ಅದು ಲೆಕ್ಕ ಅದು. ಈಗ ನೋಡಿ, ಇವತ್ತಿನ ಕ್ರ್ಯಾಬಲ್ಲಿ ಹೆಚ್ಚಾಗಿ ಮಾಂಸ ಇದೆ ಅಂತ ಹೇಳಲಿಕ್ಕಾಗಲ್ಲ, ತೀರಾ ಇಲ್ಲ ಅಂತ ಹೇಳಲಿಕ್ಕೆಲ್ಲ ಮಾಂಸ ಇದೆ, ಚೆನ್ನಾಗಿದೆ. ಆದರೆ ನಮಗೆ ಈ ಕ್ರ್ಯಾಬ್ ಬಹಳ ಟೇಸ್ಟಿಯಾಗಿ ಬೇರೆ ಬೇರೆ ರೀತಿಯಲ್ಲಿ ನಾವು ಮಾಡ್ಬೋದು. ಅದರಲ್ಲೂ ಕೋಕೋನಟ್ ಸಾರು ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಇದನ್ನೆಲ್ಲ ಖಾರ ಜಾಸ್ತಿಯಾಗಿ ಮಾಡುವಾಗಿಲ್ಲ. ಇವತ್ತು ಕ್ರ್ಯಾಬ್ ತಂದು ನಾನು ಮನೆಯಲ್ಲೇ ಕ್ಲೀನ್ ಮಾಡ್ತಾಯಿದ್ದೇನೆ. ಯಾಕಂದರೆ ಅಲ್ಲಿ ಕೆಲವೊಂದು ಸಲ ನಮಗೆ ಅಂಗಡಿಯಲ್ಲಿ ಕ್ಲೀನ್ ಮಾಡಿಸುವಾಗ ಸುಮಾರು ವೇಸ್ಟ್ ಬರುತ್ತೆ. ಹಾಗಾಗಿ ಕೆಲವೊಮ್ಮೆ ನಾನು ಮಾಡ್ತೀನಿ, ಕೆಲವೊಮ್ಮೆ ಅಂಗಡಿಯಲ್ಲಿ ಮಾಡಿಸ್ಕೊಂಡು ಬರ್ತೇನೆ. ನೋಡಿ, ತುಂಬ ಸುಲಭ ಇದೆ. ನಮಗೆ ಲೇಟಾಗಿ ತಗೊಂಡು ಬಂದರೆ ಸ್ವಲ್ಪ ವೇಸ್ಟ್ ಹಾಕೋದು ಕಷ್ಟ ಇದೆ. ಅದರ ವೇಸ್ಟೆಲ್ಲ ಬಹಳ ಸ್ವಲ್ಪ ಹೊತ್ತು ಇಟ್ಟರೆ ಸ್ಮೆಲ್ ಬರುತ್ತಲ್ವ, ಹಾಗಾಗಿ ವೇಸ್ಟ್ ಹಾಕೋದೊಂದು ಪ್ರಾಬ್ಲಮ್ ಆಗುತ್ತೆ. ಇವತ್ತಿನ ಕ್ರ್ಯಾಬಲ್ಲಿ 1.5 ಕಿಲೋ ಕ್ರ್ಯಾಬ್ ಇದೆ. ಈಗ ನೋಡಿ, ಈ ಥರ ಸಪ್ರೇಟ್ ಮಾಡಿದೆ. ಮೊದಲೇ ಹೀಗೆ ಮಾಡಬೇಕು, ನಂತರದಲ್ಲಿ ಕ್ರ್ಯಾಬಿನ ಕಾಲೆಲ್ಲ ಕಟ್ ಮಾಡಬೇಕು. ಆಮೇಲೆ ಅದರಲ್ಲಿ ಚಿಕ್ಕ ಚಿಕ್ಕ ಕಾಲು ಥರ ಇದೆ ಅಲ್ವ, ಅದನ್ನು ಪೂರ್ತಿಯಾಗಿ ಬಿಸಾಕೋದು ಬೇಡ, ಅದನ್ನು ಒಂದು ಕತ್ತರಿಯಲ್ಲಿ ಕಟ್ ಮಾಡಿ ಈಗ ನೋಡಿ ಪೀಸ್ ಮಾಡ್ಬೋದು. ಈ ಕ್ರ್ಯಾಬ್ನ ಕಾಲು ಕೂಡ ಅಷ್ಟೇ, ಅದು ಕೂಡ ಬಹಳ ಚೆನ್ನಾಗಿರುತ್ತೆ. ಅದರ ಸೈಡಲ್ಲೆಲ್ಲ ಮುಳ್ಳಿದೆ, ಆ ಮುಳ್ಳನ್ನು ಕೂಡ ಸರಿಯಾಗಿ ತೆಗಿಬೇಕು. ಅದೆಲ್ಲ ಇಟ್ಟು ಸಾರು ಮಾಡಬಾರ್ದು. ಈಗ ನೋಡಿ, ಒಂದು ಕ್ರ್ಯಾಬನ್ನು ಈ ಥರ 2 ಪೀಸ್ ಮಾಡಬೇಕು. ದೊಡ್ಡ ಕ್ರ್ಯಾಬ್ ಆದರೆ ನಮಗೆ 4 ಪೀಸ್ ಕೂಡ ಮಾಡ್ಬೋದು. ಇದೆಲ್ಲ ಮಾಡಿದ ನಂತರ ಇದನ್ನು ತೊಳೆದರೆ ಸಾಕು. ಮೊದಲೆಲ್ಲ ಸರಿಯಾಗಿ ಅದರ ಮೇಲಿನ ಒಂದು ಎಕ್ಸ್ಟ್ರಾ ಒಂದು ಇದೆಲ್ಲ ಬರುತ್ತೆ, ಅದನ್ನೆಲ್ಲ ಕ್ಲೀನ್ ಮಾಡಿ ಈ ಥರ ಕಾಲನ್ನು ಕ್ರ್ಯಾಬನ್ನು ಸಪ್ರೇಟ್ ಮಾಡಿ ನೋಡಿ ಆ ಮುಳ್ಳನ್ನು ತೆಗಿಬೇಕು. ಇವಾಗ ನೋಡಿ, ಮುಳ್ಳು ಮತ್ತು ಅದರ ತುದಿ ಶಾರ್ಪ್ ಇದೆ ಅಲ್ವ, ಅದನ್ನು ಈ ಥರ ತೆಗಿಬೇಕು. ಅದನ್ನು ಒಂದು ಕತ್ತಿನ ಅಥವಾ ಯಾವುದಾದ್ರೂ ಒಂದು ಸ್ವಲ್ಪ ವೆಯ್ಟ್ ಇರುವ ಒಂದು ಮರದ ಪೀಸನ್ನು ತಗೊಂಡು ಅದನ್ನು ನೋಡಿ ಈ ಥರ ಸೈಡಲ್ಲಿ ಬೇಗನೆ ಮಾಡ್ಬೋದು. ಇದು ತುಂಬ ಈಸಿ ಇದೆ. ಯಾಕಂದ್ರೆ ನಾವು ಮನೆಯಲ್ಲಿ ಮಾಡಿದಾಗ ನಮಗೆ ಅದು ಚೆನ್ನಾಗಿ ನಾವು ಇನ್ನಷ್ಟು ಕ್ಲೀನಾಗಿ ಮಾಡ್ಬೋದು. ಈಗ ಕಾಲನ್ನು ಬೇಕು ಅಂದರೆ 2 ಪೀಸ್ ಕೂಡ ಮಾಡ್ಬೋದು. ಇನ್ನು ಇದನ್ನೆಲ್ಲ ಸರಿಯಾಗಿ ಕ್ಲೀನ್ ಮಾಡಿದ ನಂತರದಲ್ಲಿ ಒಂದು 3-4 ಬಾರಿ ತೊಳೀರಿ. ತೊಳೆದ ನಂತರ ಅದಕ್ಕೆ ಮಸಾಲೆಯನ್ನು ಕೂಡ ನಾವು ರೆಡಿ ಮಾಡೋಣ. ನೋಡಿ, ಎಷ್ಟು ಚೆನ್ನಾಗಿ ಈಗ ಬಂತು ನೋಡಿ ಕಾಲೆಲ್ಲ. ನಾವೀಗ ಏನೇ ಅಂಗಡಿಯಲ್ಲಿ ಕ್ಲೀನ್ ಮಾಡಿದವರು ಕಾಲೆಲ್ಲ ನಮಗೆ ಕ್ಲೀನ್ ಮಾಡಿ ಕೊಡೋದೇ ಇಲ್ಲ. ಕೊಡಬೇಕಂದ್ರೆ ನಾವು ತುಂಬ ಅವ್ರು ಕೇಳಿದ ₹100, ₹200 ಈ ಥರ ಎಕ್ಸ್ಟ್ರಾ ಕೊಡಬೇಕಾಗುತ್ತೆ ಅವರಿಗೆ. ಈಗ ನಮ್ಮ ಕ್ರ್ಯಾಬ್ ರೆಡಿ ಮಾಡಿದ್ದಾಯಿತು. ಇನ್ನೊಂದು 2-3 ಸಲ ತೊಳೆದ್ರೆ ಕ್ರ್ಯಾಬಿನ ಕತೆ ಮುಗಿಯಿತು. ನಾವು ಒಂದು ಸಲ ಸರಿಯಾಗಿ ಕ್ಲೀನ್ ಮಾಡಿದ ಮೇಲೆ ಅದರಲ್ಲಿ ಮತ್ತೆ ಒಂದು 5-6 ಸಲ ತೊಳೆಯುವಂಥದ್ದೇನು ಇರೋದಿಲ್ಲ. ಈಗ ನೋಡಿ, ಆ ಯೆಲ್ಲೋ ಕಲರ್ ಕಾಣುತ್ತಲ್ಲೋ ಅದನ್ನು ಕಳಿಬೇಡಿ, ಅದು ಮೊಟ್ಟೆ, ಕ್ರ್ಯಾಬ್ದು ಮೊಟ್ಟೆ. ಹಾಗೆ ನಮ್ಮ ಕ್ರ್ಯಾಬ್ ಕ್ಲೀನ್ ಮಾಡಿದ್ದು ಈಗ ರೆಡಿ ಆಯಿತು. ಇನ್ನು ಅದಕ್ಕೆ ಮಸಾಲೆ ಹಾಕುವ. ಮಸಾಲೆಗೆ ಜಾಸ್ತಿ ಖಾರ ಮಾಡುವಾಗಿಲ್ಲ. ಇದಕ್ಕಿಂತ ಮೊದಲು ನಾವು ಕ್ರ್ಯಾಬನ್ನು ಸ್ವಲ್ಪ ನೀರು ಹಾಕಿ, ಉಪ್ಪು ಹಾಕಿ, ಕ್ರ್ಯಾಬಿಗೆ ಬೇಕಾದ ಉಪ್ಪನ್ನು ಹಾಕಿ ಅದನ್ನು ಕುದಿಸಬೇಕು. ಸ್ವಲ್ಪ ತಡವಾಗಿ ಅಡುಗೆ ಮಾಡಿದರೂ ಪರವಾಗಿಲ್ಲ. ಕ್ರ್ಯಾಬು ಮತ್ತು ಸಿಗಡೆಲ್ಲ ಬೇಗ ಕೆಟ್ಟು ಹೋಗುವಂಥ ಮೀನು, ಮತ್ತು ಟೇಸ್ಟ್ ಕೂಡ ಆಗಿರುತ್ತೆ. 3 ಕುದಿ ಬರುವಾಗ ಇದನ್ನು ಆಫ್ ಮಾಡಿ ಮುಚ್ಚಿಡಬೇಕು. ನಂತರ ಅಲ್ಲಿ ಮಸಾಲೆಯನ್ನು ರೆಡಿ ಮಾಡಿದರೆ ಸಾಕು. ಪೂರ್ತಿಯಾಗಿ ಬೆಂದ ಮೇಲೆ ಮಸಾಲೆ ಹಾಕಿದರೆ ಸಾರು ಚೆನ್ನಾಗಿರೋದಿಲ್ಲ. ಈಗ ನೋಡಿ, 1-2 ಕುದಿ ಬಂದ ತಕ್ಷಣ ಅದನ್ನು ಆಫ್ ಮಾಡಿಬಿಡಿ. ಜಾಸ್ತಿ ಬೇಯಬಾರ್ದು, ಮತ್ತು ಸಾರಿನ ಜೊತೆ ಜಾಸ್ತಿ ಬೇಯಬೇಕು. ನೋಡಿ, ಈಗ ಆಫ್ ಮಾಡ್ಬೋದು. ಬೆಂದಿಲ್ಲ ಕ್ರ್ಯಾಬು, ಕುದಿದಿದೆ ಚೆನ್ನಾಗಿ. ಕುದ್ದ ತಕ್ಷಣ ಅದರ ಬಣ್ಣ ಕೂಡ ಬದಲಾಗುತ್ತೆ. ನೋಡಿ, ಬ್ಲೂ ಕ್ರ್ಯಾಬು ರೆಡ್ ಆಯಿತು. ಇನ್ನದಕ್ಕೆ ನಾವು ಬೇಕಾದ ಮಸಾಲೆಗೆಲ್ಲ ರೆಡಿ ಮಾಡೋಣ. ಇದನ್ನು ಖಾರ ಮಾಡುವಾಗಿಲ್ಲ ಕ್ರ್ಯಾಬನ್ನು. ಇಲ್ಲಿ ನಾನು 1 ತೆಂಗಿನಕಾಯಿ ತಗೊಂಡಿದ್ದೇನೆ. ಇಷ್ಟು ನಾನು ಅಡುಗೆ ಇಡೋದೆಲ್ಲ ಕ್ರ್ಯಾಬದು, ಅದರ ತೆಂಗಿನಕಾಯಿ ಹಾಕಿ ಸಾರು ಮಾಡಿದರೆ ಸೂಪರಾಗಿರುತ್ತೆ. ಇಲ್ಲಿ 1 ತೆಂಗಿನಕಾಯಿ, ಹಾಗೆ 1 ಸ್ಪೂನ್ ಅರಿಶಿನ ಪುಡಿ. ಹಾಗೆ ಖಾರ ಜಾಸ್ತಿ ಹಾಕುವಾಗಿಲ್ಲ, ಮತ್ತು ಬ್ಯಾಡಗಿ ಮೆಣಸು ಹಾಕೋಗಿಲ್ಲ, ಹುಳಿ ಜಾಸ್ತಿ ಹಾಕುವಾಗಿಲ್ಲ. ಸ್ವಲ್ಪ ಒಂದು ನಿಂಬೆಹಣ್ಣಿನ
ಅರ್ಧ ಭಾಗದಷ್ಟು ಹುಳಿ ತಗೊಂಡಿದ್ದೇನೆ. ಈಗ ಮೆಣಸನ್ನು ಕೂಡ ನಾವು ಹುರಿಯುವ. ಇದಕ್ಕೆ ನಮ್ಮ ಗುಂಟೂರಲ್ಲಿ ಹಾಕಿದಾಗಲೇ ಅದು ಚೆನ್ನಾಗಿ ಬರೋದು. ಮತ್ತು ನಿಮ್ಮ ಆಯ್ಕೆ, ಕೆಲವರು ಎಲ್ಲದಕ್ಕೆ ಬ್ಯಾಡಗಿ ಹಾಕ್ತಾರೆ. ಬ್ಯಾಡಗಿ ಮೆಣಸು ನಾವು ಹುಳಿ ಬರೀ ಮೆಣಸಿನ ಹುಳಿ ಮಾಡ್ತೇವಲ್ವ, ಬೂತಾಯಿ, ಕೆಲವು ಮೆಣಸಲ್ಲಿ ಮಾಡೋದಕ್ಕೆ ಬ್ಯಾಡಗಿ ಮೆಣಸು ತುಂಬ ಅತ್ಯವಶ್ಯಕ. ಇದಕ್ಕೆಲ್ಲ ಕೋಕೋನಟ್ ಸಾರು ಮಾಡುವಾಗ ಬ್ಯಾಡಗಿ ಮೆಣಸೆಲ್ಲ ಯೂಸ್ ಮಾಡೋದಿದ್ರೆ ಒಳ್ಳೆಯದು ಅಂತ ನನ್ನ ಒಂದು ಅಭಿಪ್ರಾಯ. ಇಲ್ಲಿ ನಾನು ನೋಡಿ ಖಾರ ಕಮ್ಮಿ ಇರುವ ಒಂದು 25 ಮೆಣಸಿನಕಾಯಿ, ತೆಂಗಿನಕಾಯಿ ದೊಡ್ಡದಿತ್ತು, ಒಂದು ದೊಡ್ಡ ತೆಂಗಿನಕಾಯಿ, ಒಂದು 25 ಮೆಣಸಿನ ಗುಂಟೂರು ಮೆಣಸು ಎಣ್ಣೆಯಲ್ಲಿ ಹುರಿದಿದ್ದು, ಹಾಗೆ ಒಂದೇ ಒಂದು ಬೆಳ್ಳುಳ್ಳಿ ಎಸಳು, ಒಂದು ಚಿಟಿಕೆ ಜೀರಿಗೆ, ಅರಿಶಿನ, ಹುಳಿ, ಧನಿಯಾ ಬೀಜ ಅಥವಾ ಕೊತ್ತಂಬರಿ ಬೀಜ, ಸಣ್ಣ ತರಿ ಇಟ್ಟು ರುಬ್ಬಬೇಕು. ಇದು ಒಂದು ಚಿರೋಟಿ ರವೆಯಷ್ಟು ತರಿಬೇಕು, ತುಂಬ ನೈಸಾದರೆ ಚೆನ್ನಾಗಿರೋದಿಲ್ಲ. ಇದಕ್ಕೆ ಕ್ರ್ಯಾಬಿಗೆ ಮಾತ್ರ ಸಣ್ಣ ತರಿಯಾಗಿ ರುಬ್ಬಬೇಕು. ಮಿಕ್ಕಿದ ಎಲ್ಲ ಮೀನುಗಳಿಗೆ ನೈಸಾಗಬೇಕು, ಆದರೆ ಅಷ್ಟು ನೈಸ್ ಕ್ರ್ಯಾಬಿಗೆ ಆಗೋದು ಬೇಡ. ಒಂಥರ ಇದು ಗಶಿ ಥರ ಮಾಡೋದಲ್ವ, ತುಂಬ ನೀರಾಗಿ ಸಾರು ಮಾಡಲಿಕ್ಕಿಲ್ಲ ಕ್ರ್ಯಾಬನ್ನ. ಈಗ ನಮಗೆ ಬೇಯಿಸಿಟ್ಟ ಕ್ರ್ಯಾಬಿಗೆ ನಾವು ಮಸಾಲೆಯನ್ನು ಸೇರಿಸೋಣ. ಮಸಾಲೆ ಸೇರಿಸಿ ಅದಕ್ಕೀಗ ಈರುಳ್ಳಿ ಹಾಕಬೇಕು. ನಾವು ಇದು ಈರುಳ್ಳಿ ಹಾಕಿರಲಿಲ್ಲ ಅಲ್ವ, ಒಂದು ದೊಡ್ಡ ಈರುಳ್ಳಿನ ನಾನು ಸೇರಿಸಿದ್ದೇನೆ. ಈರುಳ್ಳಿ ಸೇರಿಸಿದ ಮೇಲೆ ಸ್ವಲ್ಪ ಈರುಳ್ಳಿ ಪೀಸಾಗಿ ಇಟ್ಟೆ ನಾನು. ಅದು ಮಸಾಲೆ ಕುದಿಯುವಾಗ ಹಾಕಬೇಕು. ಈಗ ಮಸಾಲೆ ಹಾಕಿ ಅದಕ್ಕೆ ನೋಡಿ ಇಷ್ಟು ಗಟ್ಟಿ ಇದ್ದರೆ ಸಾಕು. ಹಾಗೆ ಮಸಾಲೆಯನ್ನು ಚೆನ್ನಾಗಿ ಕುದಿಸಬೇಕು. ಕುದಿಯುವಾಗ ನೀವಲ್ಲಿ ಬಾಕಿ ಇಟ್ಟ ಈರುಳ್ಳಿಯನ್ನು ಕೂಡ ಸೇರಿಸಿ ಕುದಿಸಿ. ಬೇರೆ ಒಗ್ಗರಣೆ ಏನಿಲ್ಲ. ಉಪ್ಪನ್ನು ಕೂಡ ನೋಡಿ, ಕ್ರ್ಯಾಬಲ್ಲಿ ಕೂಡ ಒಂದು ಸಣ್ಣ ಉಪ್ಪಿನಂಶ ಇದೆ, ಅದು ಎಲ್ಲರಿಗೂ ಗೊತ್ತಲ್ವ. ಒಂದು ಸ್ವಲ್ಪ ಉಪ್ಪಿನಂಶ ಇದೆ ಕ್ರ್ಯಾಬಲ್ಲಿ, ಸಿಹಿ ಕೂಡ ಇದೆ, ಉಪ್ಪು ಕೂಡ ಇದೆ. ಹಾಗೆ ನೋಡಿ ಉಪ್ಪು ಹಾಕಿ, ಕ್ರ್ಯಾಬಿಗೆ ಉಪ್ಪು ಹಾಕಿದರೆ ಬೇಗ ಉಪ್ಪು ಅಂತ ಅನ್ನಿಸುತ್ತೆ. ಹಾಗೆ ಈಗ ಸಾರನ್ನು ಚೆನ್ನಾಗಿ ಕುದಿಸಿ. ಈ ಕ್ರ್ಯಾಬ್ ಸಾರೆಲ್ಲ ಬೇಗ ಕೆಟ್ಟೋಗುತ್ತೆ, ಹಾಗಾಗಿ ಅದರ ಸೈಡು ಎಲ್ಲ ಸರಿಯಾಗಿ ಕುದಿಬೇಕು. ಒಂಚೂರು ನೀವು ಎಲ್ಲೋ ಒಂದು ಕಡೆ ಕುದ್ದಿಲ್ಲ ಅಂದ್ರೂ ಅದು ಕೆಟ್ಟು ಹೋಗುವಂತಹ ಸಾರು. ಅದರಲ್ಲಿ ಬಿಸಿಲುಗಾಲದಲ್ಲಂತೂ ಕ್ರ್ಯಾಬ್ ಸಾರನ್ನ ಇನ್ನಷ್ಟು ಕುದಿಸಬೇಕು. ನೋಡಿ ಆ ಸೈಡೆಲ್ಲ ನಾನು ಈಗ ಮಾಡ್ತಾಯಿದ್ದೇನೆ, ಹಾಗೆ ಮಾಡಬೇಕು. ಕುದಿದ ನಂತರ ಆಫ್ ಮಾಡಿ, ಆಗಲೇ ಮುಚ್ಚಬೇಡಿ, ಯಾಕೆಂದರೆ ಅದರ ಸೆಕೆ ನೀರೆಲ್ಲ ಬಿದ್ದು ಮತ್ತಷ್ಟು ತೆಳುವಾಗುತ್ತೆ. ನೀವು ಹಾಗೆ ಮುಚ್ಚುವಾಗಿದ್ದರೆ ಸಾರು ಸ್ವಲ್ಪ ದಪ್ಪ ಇರಲಿ. ಯಾವಾಗಲೂ ಸಾರು ಕುದಿಯುವಾಗ ತಣ್ಣೀರೆಲ್ಲ ಹಾಕಬಾರ್ದು. ಒಂದು ಸಲ ನಾವು ಮಸಾಲೆ ಎಲ್ಲ ರೆಡಿ ಮಾಡಿ ನೀರೆಲ್ಲ ಮಿಕ್ಸ್ ಮಾಡಿದ ಮೇಲೆ ಮಧ್ಯೆ ನೀವು ಏನಾದರೂ ನೀರನ್ನು ಸೇರಿಸ್ಲಿಕ್ಕೆ ಹೋದರೆ ಆ ಸಾರು ಖಂಡಿತವಾಗಿ ಟೇಸ್ಟ್ ಹೋಗುತ್ತೆ. ಇದು ನಮ್ಮ ಅಡುಗೆಯಲ್ಲಿ ಮುಖ್ಯವಾಗಿ ತಿಳಿದಿದ್ದುಕೊಳ್ಬೇಕಾದಂಥ ವಿಚಾರ. ಮಧ್ಯೆ ಮಧ್ಯೆ ನೀರು ಹಾಕಲಿಕ್ಕೆ ಹೋಗಬೇಡಿ. ಒಂದೇ ಸಲ ನೀರು ಹಾಕಿ. ನಮ್ಮ ಕ್ರ್ಯಾಬ್ ಸಾರು ರೆಡಿ ಆಯಿತು. ಎಲ್ಲರೂ ಕೂಡ ಮನೆಯಲ್ಲಿ ಹೀಗೆ ಮಾಡಿ ನೋಡಿ. ದೋಸೆ, ಚಪಾತಿ, ಅನ್ನ ಎಲ್ಲದೂ ಕೂಡ ಸೂಪರಾಗಿರುತ್ತೆ. ಒಂದು ಅಕ್ಕಿ ರೊಟ್ಟಿಗಂತೂ ಇದು ಹೇಳಿ ಮಾಡಿಸಿದಂತಹ ಸಾರು. ಹಾಗೆ